ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಅವರೆಕಾಯಿ ಸಾಂಬಾರು ಮಾಡೋದು ಹೇಳ್ಕೊಡ್ತಾಯಿದ್ದೀನಿ. ಅವರೆಕಾಯಿ ತೊಗೊಂಡಿದ್ದೀನಿ 1/4 kg, ಒಂದು ಈರುಳ್ಳಿ, ಅರ್ಧ ಹೋಳು ಕೊಬ್ಬರಿ, ಒಣ ಕೊಬ್ಬರಿ, 2 ಟೊಮೊಟೊ. ಇದನ್ನೆಲ್ಲ ಕಟ್ ಮಾಡ್ಕೊತೀನಿ. ನೋಡಿ ನಾನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ, ಟೊಮೊಟೊ, ಕೊಬ್ಬರಿನ ಈ ಥರ ಉದ್ದುದ್ದಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಬೆಳ್ಳುಳ್ಳಿ, ಶುಂಠಿ. ನೋಡಿ ನಾನು ತವಾ ಇಟ್ಟಿದ್ದೀನಿ. ಇದರಲ್ಲಿ ಈ ಎಲ್ಲ ಈರುಳ್ಳಿ, ಟೊಮೊಟೊ, ಕೊಬ್ಬರಿ ಉರಿಬೇಕು. ನಾನು ಹುರ್ಕೊಳ್ತೀನಿ. ಇದೆಲ್ಲ ಬಿಟ್ಕೋಬೇಕು, ಸ್ವಲ್ಪ ಬಿಟ್ಕೊತದೆ. ಸ್ವಲ್ಪ ಬ್ರೌನ್ ಆಗಬೇಕು. ನೋಡಿ ಇಷ್ಟ ಆಗಿದೆ. ಇದಕ್ಕೆ ಕೊಬ್ಬರಿ ಹಾಕ್ತೀನಿ. ಇದು ಸ್ವಲ್ಪ ಫ್ರೈ ಆಗಬೇಕು. ನೋಡಿ ಈ ಥರ ಆಗಿದೆ. ಇದಕ್ಕೆ ಬೆಳ್ಳುಳ್ಳಿ, ಶುಂಠಿ, ಇದಕ್ಕೆ ಇವಾಗ ಟೊಮೊಟೊ ಹಾಕ್ತೀನಿ. ಸ್ವಲ್ಪ ಬೇಯಬೇಕು. ಇದಿಷ್ಟು ಆಗಿದೆ. ಇದಕ್ಕೆ 1 ಸ್ಪೂನ್ ಎಣ್ಣೆ ಹಾಕ್ತೀನಿ. ಮಿಕ್ಸ್ ಮಾಡಬೇಕು. ಇದು 2 ನಿಮಿಷ ಬೇಯಬೇಕು. ನೋಡಿ ಇದು ಬಂದಿದೆ. ಇದು ತಣ್ಣಗಾಗಕ್ಕೆ ಬಿಡಬೇಕು. ಒಂದು 10 ನಿಮಿಷ ತಣ್ಣಗಾಗುತ್ತೆ. ನಾನು ಒಂದು ತವಾ ಇಟ್ಟಿದ್ದೀನಿ. ಇದಕ್ಕೆ 2 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. 2 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಇದಕ್ಕೆ ಸಾಸಿವೆ ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಹಿಂಗು ಹಾಕ್ತಾಯಿದ್ದೀನಿ. ಹಿಂಗು ಇದ್ರೆ ಹಾಕಿ, ಇಲ್ಲಾಂದರೆ ಇಲ್ಲ. ಕರಿಬೇವು, ಅವರೆಕಾಯಿ ಹಾಕ್ತಾಯಿದ್ದೀನಿ. ನೋಡಿ ಅವರೆಕಾಯಿ ಹಾಕಿದ್ದೀನಿ. ಇದು ಸ್ವಲ್ಪ ಫ್ರೈ ಮಾಡಬೇಕು ಅವರೆಕಾಯಿನ. ಒಂದು 5 ನಿಮಿಷ ಫ್ರೈ ಮಾಡಿ. ನೋಡಿ ಇದು ಸ್ವಲ್ಪ ಬಂದಿದೆ. ಇದಕ್ಕೆ ಅರಿಶಿಣ, 1 ಸ್ಪೂನ್ ಉಪ್ಪು, 1/4 ಸ್ಪೂನ್ ಉಪ್ಪು ಹಾಕಿದ್ದೀನಿ. 1 ಸ್ಪೂನ್ ಜೀರಿಗೆ ಪೌಡ್ರು, ನೋಡಿ 1 ಸ್ಪೂನ್ ಖಾರ. ಇದು ಮಿಕ್ಸ್ ಮಾಡಬೇಕು. ಹುಣಸೆ ಹಣ್ಣು ತೊಗೊಂಡಿದ್ದೀನಿ. ನೋಡಿ ಹುಣಸೆ ಹುಳಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಸಾಕು. ನೋಡಿ ಇದಕ್ಕೊಂದು ಸ್ವಲ್ಪ ನೀರು ಹಾಕಿದ್ದೀನಿ. ಕಾಳು ಬೇಯಬೇಕು ಸ್ವಲ್ಪ. ಅಷ್ಟೊತ್ತಿಗೆ
ರೆಡಿ ಮಾಡಿರೋಂಥದ್ದು ಇದು ಮಿಕ್ಸಿಗೆ ಹಾಕೋಣ. ನೋಡಿ ನಾನು ಇದು ಮಿಕ್ಸಿಗೆ ಹಾಕ್ತೀನಿ. ನೋಡಿ ಇದು ಬೆಂದಿದೆ. ಇದಕ್ಕೆ ರುಬ್ಕೊಂಡಿರೋಂಥ ಮಸಾಲೆ, ನೋಡಿ ರುಬ್ಕೊಂಡಿರೋ ಮಸಾಲೆ ಹಾಕ್ತಿದ್ದೀನಿ. ಇದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಕ್ತಾಯಿದ್ದೀನಿ. ಗರಂ ಮಸಾಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಉಗಿ ಕುದಿಬೇಕು. ನೋಡಿ ನೋಡಿ ಇದು ಕುದೀತಾ ಇದೆ. ಇದಕ್ಕೆ ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೋಡಿ ಇದಾಗಿದೆ ಇವಾಗ. ಥ್ಯಾಂಕ್ ಯು ಫಾರ್ ವಾಚಿಂಗ್.